ಗೃಹಲಕ್ಷ್ಮಿ ಕಂತಿನ ಹಣ ಬಿಡುಗಡೆ ವಿಚಾರವಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಬಿಜೆಪಿಗರು ಮುಗಿಬಿದ್ದಿದ್ದಾರೆ. ಗೃಹಲಕ್ಷ್ಮಿ ಹಣ ಬಿಡುಗಡೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವೆ ಸಿಎಂ ಡಿಸಿಎಂ ಜೊತೆ ಚರ್ಚೆ ಕೂಡ ಮಾಡಿದ್ರು. ಇನ್ನು ಅಧಿವೇಶನದಲ್ಲಿ ಸಚಿವರು ಉತ್ತರ ಕೊಡ್ತೀನಿ ಅಂದಾಗ ಸ್ಪೀಕರ್ ಇವತ್ತು ಬೇಡ ಅಂತ ಹೇಳಿದ್ದಾರೆ. ಹೀಗಾಗಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಇವತ್ತು ಅಧಿವೇಶನದಲ್ಲಿ ಚರ್ಚೆ ಆಗಲಿಲ್ಲ. ಸರ್ಕಾರದ ವಿರುದ್ಧ ಬಿಜೆಪಿಗರು ಕಿಡಿಕಾರಿದ್ದಾರೆ. ಜಿಎಸ್ಟಿ ಕಡಿತದಿಂದ ಒಂದೆರಡು ತಿಂಗಳು ಲೇಟ್ ಆದ್ರೆ ಏನೂ ಆಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸಮರ್ಥನೆ ಕೊಟ್ಟರು. ಈ ಸೆಷನ್ನಲ್ಲಿ ಬರ್ತಾ ಇಲ್ಲ, ಅವ್ರ ಕಡೆಯಿಂದ ಉತ್ತರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮಾನ್ಯ ಸ್ಪೀಕರ್ ಅವ್ರು ಹೇಳಿದ್ರು, ಈಗ ನಾನು ಶಾಸಕರನ್ನ ಮತ್ತು ಸಚಿವರನ್ನ ಕೂಡಿಸಿ ಮಾತಾಡ್ತೀನಿ ನಿಮ್ಮನ್ನ ಕರೆದು ಅನ್ನೋತಕ್ಕಂಥ ಮಾತನ್ನು ಹೇಳಿದಾರೆ. ಇದು ವಸ್ತುಸ್ಥಿತಿ ಕೊಟ್ಟರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಹಕ್ಕುಚ್ಯುತಿಗೆ ನಾನು ಮುಂದೆ ಹೋಗ್ತೇನೆ ಅಂತ ಹೇಳಿದಾಗ ಎರಡನೇ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಏನು ಸಚಿವರು ಹೇಳಿದ್ರು 23 ಕಂತುಗಳು ಆಗಸ್ಟ್ 25ರವರೆಗೆ ನಾವು ಕೊಟ್ಟೇವೆ ಅಂತಕ್ಕಂಥ ಮಾತನ್ನು ಬರೆದು ಕೊಟ್ಟಿದ್ರು. ಸುಮಾರು 2-3 ಜಿಲ್ಲೆಯವರು ಇಲ್ಲ ನಾವು ಫೆಬ್ರವರಿ ಮತ್ತು ಮಾರ್ಚ್ ಹಣವನ್ನು ನಾವು ಖಾತೆಗಳಿಗೆ ಹಾಕಿಲ್ಲ ಅಂತಕ್ಕಂಥ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಹೆದರಿಸುವಂಥ ಅವಶ್ಯಕತೆ ಏನಿತ್ತು ಅನ್ನೋಂಥದ್ದು ಈಗ ಮೂರನೇ ಪ್ರಶ್ನೆ. ಇವತ್ತು ತಪ್ಪು ಮಾಹಿತಿ ಕೊಟ್ಟಿರೋದಕ್ಕೆ ಸದನದಲ್ಲಿ ಅವ್ರಿಗೆ ಪ್ರಸ್ತಾವ ಮಾಡಿದ್ರಿ. ಸ್ಪೀಕರ್ ಅವರು ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ ಮಾಡಿದ್ದಾರೆ. ಸುಮಾರು 5,000 ಕೋಟಿ ರೂಪಾಯಿ 2 ತಿಂಗಳು 2,500 5,000 ಕೋಟಿ ಮುಚ್ಚಿಟ್ಬಿಟ್ಟಿದ್ದಾರೆ. ಜನಗಳಿಗೆ ಕೊಡಬೇಕಾಗಿದ್ದ ದುಡ್ಡನ್ನು ಪಾಪರ್ ಔಟು ಫೈನಾನ್ಸಲ್ಲಿ ದುಡ್ಡಿಲ್ಲ, ಕೊಟ್ಟಿಲ್ಲ. ಅದನ್ನು ಬಯಲಿಗೆ ಎಳಿತಾ ಇದ್ದೀರಿ. ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು. ಎರಡನೇದು ಗ್ಯಾರಂಟಿ ಹಣವನ್ನು ಲಪ್ಟಾಯಿಸಿರೋದು. ಯಾರು ಲಪ್ಟಾಯಿಸಿದ್ದಾರೆ, ಎಲ್ಲಿಗೆ ಹೋಗಿದೆ, ಅದು ಕೂಡ ಸಮಗ್ರ ತನಿಖೆ ಆಗಬೇಕು. ಹಿಂದೊಮ್ಮೆ ಕೇಂದ್ರದಲ್ಲಿ UPA ಇದ್ದಾಗ ಸಾಲ ಮನ್ನಾ ಮಾಡಿದರು. 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ, 18,000 ಕೋಟಿ ರೂಪಾಯಿ ನಕಲಿ ಖಾತೆಗಳಿಗೆ ಹಣ ಹೋಗಿತ್ತು. ಒಂದು ದೊಡ್ಡ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ. ಇದು ಕೂಡ ಏನಾರು ಆ ರೀತಿ ಏನಾರು ಆಗಿದೆಯಾ? ಆ ರೀತಿ ಆಗದೇ ಇದ್ದರೆ ಯಾಕೆ ಎಲ್ಲೋಯ್ತು ಹಣ? ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ. ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GSTನ ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 15,000 ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ದೀವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ. ಫಸ್ಟು BJPಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ ಅವರು. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಮ ಮಾತು ಕೊಟ್ಟಿತ್ತು, ಏನಪ್ಪ ಅಂದ್ರೆ ನೀರಾವರಿಗೆ. ಇಲ್ಲ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ, ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾ ಇಲ್ಲ? ನಮ್ಮ ಸರ್ಕಾರ ಬಂದ ಪ್ರಥಮ ಕ್ಯಾಬಿನೆಟ್ನಲ್ಲೇ 5 ಗ್ಯಾರಂಟಿಗಳನ್ನು ನಾವು ಜಾರಿ ತರ್ತೇವೆ ಅಂತ ಹೇಳಿದ್ದು ನಿಜ, ಮಾಡಿದ್ದು ನಿಜ. ಇಲ್ಲಿವರೆಗೂ ನಾವು ಕೊಡ್ತಾನೆ ಬಂದಿದ್ದೀವಿ. ಒಂದೊಂದ್ಸಾರಿ 2 ತಿಂಗಳು, ಒಂದೊಂದ್ಸಾರಿ ಚೇಂಜ್ ಆಗುತ್ತೆ, ಲೇಟ್ ಆಗುತ್ತೆ. ಬಿಟ್ಟರೆ ಯಾರೋ ಬೇರೆ ಬೇರೆ ವಿಷಯಕ್ಕೆ ಒಂದು ಸ್ವಲ್ಪ ಜನಕ್ಕೆ ತೊಂದರೆ ಆಗಿದೆ. ಯಾವುದು GST ಪೇಯರ್ ಇದ್ರೆ, IT ಪೇಯರ್ ಇದ್ರೆ, ಅಥವಾ ತಾತ್ಕಾಲಿಕವಾಗಿ ಏನೋ ಒಂದು ಪರ್ಚೇಸ್ ಮಾಡಿದಾಗ ಆ GST ಎಂಟ್ರಿ ಬಂದು ಮಿಸ್ಟೇಕ್ ಆಗಿದೆ. ಆ ಥರದ್ದು 1.5 ಲಕ್ಷ ಇತ್ತು, ಅದನ್ನು 59,000 ಕ್ಲಿಯರ್ ಮಾಡಿದ್ದೇವೆ. ಅದರಿಂದ ಈ ಸಾರಿ ಆಗಸ್ಟ್ ವರೆಗೂ ಕೊಟ್ಟಿದ್ದೇವೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇವರು ಆರಂಭದಲ್ಲಿ ಹೇಳಿದ್ದು GST ಹಣದಿಂದ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಅಲ್ಲ. 40% ಏನಿದೆ ಅದನ್ನ ಕಡಿವಾಣ ಹಾಕಿದಾಗ ಅದರ ಏನ ಹಣ ಬರುತ್ತೆ ಅದನ್ನ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ. ಇವಾಗ ಅದನ್ನ ಹೇಗೆ ತಿರ್ಚ್ತಾ ಇದಾರೆ ನೋಡಿ. 40% ಎಲ್ಲೋಯ್ತು? 40% ಎಲ್ಲೋಯ್ತು? ಎಲ್ಲರಿಗೂ ಒಂದೊಂದು ಪರ್ಸೆಂಟ್ ಹೋಯ್ತಾ? ಆಗಿರುವಂತ 140ರಲ್ಲಿ 1% ಹೋಯ್ತಾ? ಅದನ್ನು ಹಂಚ್ಕೊಂಡ್ಬಿಟ್ರ? ಯಾರು ಎಲ್ಲೋಯ್ತಾ ಆಗಿದ್ದಾಗ 40%? ಹುಡುಕ್ಬೇಕಲ್ಲ, ಅದಕ್ಕೊಂದು ತನಿಖೆ ಆಗ್ಬೇಕಲ್ಲ. ಹಂಗಿದ್ದಾಗ ಆ 40% ಅಲ್ಲಿನೇ ಕೊಡೋ ರೀತಿಯಲ್ಲಿ ನೀವು ಮಾತನಾಡಿದಂಥವ್ರು ಅವತ್ತು ಹೋಗಿದ್ದು ಪುಂಗಿನ ಆಗಿದ್ದಾಗ ಐನೋ ಈಗ ಅವರು ವೈಯಕ್ತಿಕವಾಗಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಾರ್ಯ ಮಂತ್ರಿಗಳು, ಈ ಇಲಾಖೆಯದ್ದು. ಐನೋ ಇಟ್ ಅದನ್ನು ಸ್ವಲ್ಪ ಬದಿಗಿಡೋಣ. ಪರ್ಸನಲ್ ಲೈಫಲ್ಲಿ ಅವ್ರು ಅನುಭವಿಸ್ತಾ ಇರುವಂಥದ್ದನ್ನು ಸ್ವಲ್ಪ ಬದಿಗಿಡೋಣ. ಆದರೆ ನೀವು ಆ ಇಲಾಖೆಯ ಮಂತ್ರಿಯಾಗಿದ್ದುಕೊಂಡು ಹೇಳಬೇಕಾಗಿರೋದನ್ನ ನೇರವಾಗಿ ಹೇಳಕ್ಕೆ ಏನು ಕಷ್ಟ ಆಗ್ತಾ ಇದೆ ಅಂತ ನನ್ನದು. ಇಷ್ಟು ತಿಂಗಳಾಯ್ತು, ಇಷ್ಟುಗಳನ್ನು ಕೊಟ್ಟಿದ್ದೀನಿ ನಾನು, ಇಷ್ಟು ದುಡ್ಡು ಹೋಗಿದೆ, ಕ್ಲಿಯರ್ ಆಗಿ ಹೇಳಕ್ ಏನಾಗಿದೆ? ಕೆಲವು ಜಿಲ್ಲೆಯಲ್ಲಿ ಹಾಕಿದ್ದನ್ನೇ ಪೂರ್ತಿ ಕೊಟ್ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ ಬಿಂಬಿಸಕ್ ಹೋದ್ರೆ ಆಗ ಬರ್ದೇ ಇದ್ದಿದ್ದು ಕೂಡ ಅದು. ಇದರಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ, ಅದನ್ನ ಹೇಳಕ್ ಹಿಂದೇಟ್ ಹಾಕ್ತಾ ಇದ್ದಾರಂತ. ಹೇಳಿದ್ರೆ ವಾಪಸ್ ತಿರುಗೇಟ್ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇಲ್ವಾ ಅಂತ. ಅಂದ್ರೆ ಹಣ ಕೊಡ್ತಾ ನೋ, BPL ಕಾರ್ಡ್ಗಳನ್ನ APL ಆಗಿ ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ BPL. ಈಗ ದುಡ್ಡು ಕೊಡ್ತಾ ಇರೋದು ಯಾವ ಆಧಾರದ ಮೇಲೆ? BPL ಆಧಾರದ ಮೇಲೆ.
ಒಂದು BPL ಗೃಹಿಣಿಯರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಹೌದು. BPL ಕಾರ್ಡ್ಗಳು APL ಕಾರ್ಡ್ ಕನ್ವರ್ಟ್ ಆಗ್ತಾ ಇದೆ. ಕೆಲವರಿಗೆ 2-3 ತಿಂಗಳಿನಿಂದ ದುಡ್ಡು ಬಂದಿಲ್ಲ, ಕೆಲವರಿಗೆ 1 ತಿಂಗಳಿಂದ ದುಡ್ಡು ಬಂದಿಲ್ಲ, ಕೆಲವರಿಗೆ 3-4 ತಿಂಗಳಿಂದ ದುಡ್ಡು ಬಂದಿಲ್ಲ. ಕಾರಣ ನನಗನ್ಸುತ್ತೆ ಈ ವಿಚಾರದಲ್ಲಿ ನಾನು ತಿಳ್ಕೊಂಡಿರುವಂಥ ಮಾಹಿತಿ, ಪಡ್ಕೊಂಡಿರುವಂಥ ಮಾಹಿತಿಗಳ ಪ್ರಕಾರ ಆಲ್ಮೋಸ್ಟ್ ಆಲ್ ನಮ್ಮ ರಾಜ್ಯದಲ್ಲಿ 1,20,000 ಜನರನ್ನ ಗೃಹಲಕ್ಷ್ಮಿಯಿಂದ ಕೈಬಿಟ್ಟಿದ್ದಾರೆ. ಎಷ್ಟು? 1,20,000 ಗೃಹಲಕ್ಷ್ಮಿಯಿಂದ ಕೈಬಿಟ್ಟಿದ್ದಾರೆ. ಅದರ ಫೇರ್ ಏನದರ ಅರ್ಥ? ಅವರು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ. BPL ಕಾರ್ಡಿಂದ APL ಕಾರ್ಡಿಗೆ ಹೋಗಿದ್ದಾರೆ. ಕೇಂದ್ರದಿಂದ ಬಂದಿರುವಂಥ ಮಾಹಿತಿಗಳ ಪ್ರಕಾರ 7.5 ಲಕ್ಷ BPL ಕಾರ್ಡ್ಗಳನ್ನು ತೆಗೆದು ಹಾಕಬೇಕು ನೀವು ಅವರನ್ನ ಅಂತ ಹೇಳಿದ್ದಾರೆ. ಹೌದು. ಬೆಂಗಳೂರಿನಲ್ಲೇ 80,000 BPL ಕಾರ್ಡ್ಗಳು APL ಕಾರ್ಡ್ ಆಗಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ ಇರುವಂತ ಮಾಹಿತಿಗಳ ಪ್ರಕಾರ. ಅದರಲ್ಲಿ ಈಗ ಆಲ್ಮೋಸ್ಟ್ ಆಲ್ ಹಲವರದ್ದು ಆಗ್ತಾ ಇದೆ. ಇದನ್ನ ಹೇಳಿಬಿಟ್ರೆ ನಾವು ಎಲ್ಲಿ ಬಡವರ ವಿರೋಧಿಗಳಾಗ್ತೀವಿ ಅನ್ನೋದಕ್ಕೋಸ್ಕರ ಅದನ್ನ ಹಿಂದೇಟ್ ಹಾಕ್ಬಿಟ್ಟು ನಾವು ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಡೆಫಿನೆಟ್ಲಿ ಅದರಲ್ಲಿ ನೋ ಡೌಟ್ ಅಂತ ನನಗೆ ಅನಿಸ್ತಾ ಇದೆ. ಒಂದು ದುಡ್ಡು ಇಲ್ಲದೆ ಇರಬಹುದು ಸರ್ಕಾರದ ಬಳಿ, ಒಂದು ಕೇಂದ್ರದ ಮೇಲೆ ಬೆರಳು ಮಾಡ್ತಾ ಇರಬಹುದು, ಅಥವಾ ಬಂದಿರೋ ದುಡ್ಡನ್ನ ಇವರು ಹಂಚಿಕೆ ಮಾಡಿರುವಂತದ್ದು ಕೆಲವು ತಿಂಗಳವರೆಗೆ ಆಗಿರಬಹುದು, ಕೆಲವು ಕಡೆಗಳಲ್ಲಿ ಕೊಟ್ಟಂಗಾಗಿರ್ಬೇಕು, ಕೆಲವು ಕಡೆಗಳಲ್ಲಿ ಕೊಟ್ಟದೇ ಇರೋಂಗಾಗಿರ್ಬೇಕು. ಅಂದ್ರೆ ನಾವು ಪೂರ್ತಿ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲೂ ಆಗಬಾರದು. ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ಕೊಟ್ಬಿಟ್ಟಿದೀವಿ, ಇನ್ನು ಕೆಲವರು ಕೊಟ್ಟಿಲ್ಲ. ಈಗ ಹೆಂಗ ಅರ್ಥ ಆಗುತ್ತೆ ಅದರದ್ದು? ಕೊಟ್ಟಿದಾರಪ್ಪ, ನಮಗೂ ಬರುತ್ತೆ, ಕಾಯ್ತಾ ಇರಿ, ಬರುತ್ತೆ, ಕೊಟ್ಟಿಲ್ಲ ಅಂತ ಅಲ್ಲ, ಬರುತ್ತೆ, ಕಾಯ್ಬೇಕಷ್ಟೇ. ಸೊ ಒಂದು ನನಗೆ BPL ಇಂದ APL ಆಗಿರುವಂತ ಸಮಸ್ಯೆ ಇದರಲ್ಲಿ ಕಾಣಿಸಿದಂಗಿದೆ. ನೋಡ, ಇದು ನಾಳೆ ಉತ್ತರ ಕೊಡ್ತಾರೆ ಅಂತ ಹೇಳಿದಾರಲ್ವ ಅವರು. ನಾಳೆ ಉತ್ತರ ಕೊಟ್ಟ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ವಿಚಾರದಲ್ಲಿ.